ಮದುವೆಯಾದ ಕೆಲವು ವರ್ಷಗಳ ನಂತರ ಹೆಂಡತಿಯ ಮನಸ್ಸಿನಲ್ಲಿ ಗಂಡ ನನ್ನನ್ನು ಎಷ್ಟು ಪ್ರೀತಿಸುತ್ತಾನೆ ಹಾಗೂ ನಾನು ಬಿಟ್ಟು ಹೋದರೆ ಇವನು ಏನು ಮಾಡುವರು ಎಂದು ತಿಳಿದುಕೊಳ್ಳುವ ಕುತೂಹಲ ಹುಟ್ಟಿತು. ಇವಳು ಈ ವಿಚಾರವನ್ನು ಒಂದು ಕಾಗದದ ಮೇಲೆ ಬರೆಯುತ್ತಾಳೆ. ನಾನು ನಿನ್ ಜೊತೆ ಇದ್ದು ಬೇಜಾರಾಗಿದ್ದೇನೆ. ನಾನು ಸುಖವಾಗಿ ಇಲ್ಲ. ಅದಕ್ಕೆ ನಾನು ನಿನ್ನ ಬಿಟ್ಟು ಹೋಗ್ತಾ ಇದ್ದೇನೆ ಎಂದು ಬರೀತಾಳೆ. ಇಷ್ಟು ಬರೆದು ಕಾಗದವನ್ನು ಟೇಬಲ್ ಮೇಲೆ ಇಟ್ಟು ಮಂಚದ ಕೆಳಗೆ ಅಡಗಿ ಕೂರುತ್ತಾಳೆ. ಏನೋ ಅವಳ ಮನಸ್ಸಿನಲ್ಲಿ ಗಂಡನನ್ನು ಪರೀಕ್ಷಿಸುವ ಉದ್ದೇಶ ಇತ್ತು. ಅದಕ್ಕೆ ಹಾಗೆ ಮಾಡುತ್ತಾಳೆ. ಕೆಲಸಕ್ಕೆ ಹೋಗಿದ್ದ ಗಂಡ ಮನೆಗೆ ಬರ್ತಾನೆ. ಕಾಗದವನ್ನು ನೋಡುತ್ತಾನೆ. ಕೆಲವು ಸಮಯ ಶಾಂತವಾಗಿದ್ದು ಅದೇ ಕಾಗದದ ಮೇಲೆ ಏನೋ ಬರೆದು ಖುಷಿಯಿಂದ ಶಿಳ್ಳೆ ಹೊಡೆದು ಕುಣಿಯುತ್ತಾನೆ. ಆಮೇಲೆ ಬಟ್ಟೆ ಬದಲಾಯಿಸುತ್ತಾನೆ. ಯಾವುದೋ ಹುಡುಗಿಗೆ ಕಾಲ್ ಮಾಡಿ ಹೇಳ್ತಾನೆ, ಇಂದು ನಾನು ಮುಕ್ತನಾದೆ. ನನ್ನ ಹೆಂಡತಿಗೆ ಅರಿವಾಯಿತು. ಅವಳು ನನ್ನನ್ನು ಬಿಟ್ಟು ಹೋದಳು. ಅವಳು ನನಗೆ ಯೋಗ್ಯವಲ್ಲ ಎಂದು. ನಾನು ಈಗ ಸ್ವತಂತ್ರನಾಗಿದ್ದೇನೆ. ನಿನಗೆ ಭೇಟಿ ಮಾಡಲು ಮನೆ ಎದುರಿಗೆ ಇರೋ ಪಾರ್ಕಿಗೆ ಬರ್ತಾ ಇದ್ದೇನೆ. ನೀನು ಬೇಗ ಬಾ ಎಂದು ಇಷ್ಟು ಹೇಳಿ ಕಾಲ್ ಕಟ್ ಮಾಡಿ ಮನೆಯಿಂದ ಹೊರಗೆ ಹೋಗ್ತಾನೆ. ಗಂಡ ಹೊರಗೆ ಹೋಗ್ತಿದ್ದಂತೆ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೆಂಡತಿ ಮಂಚದಿಂದ ಹೊರಗೆ ಬರ್ತಾಳೆ ಮತ್ತು ಅವನ ಬರೆದ ಕಾಗದವನ್ನು ಓದ್ತಾಳೆ. ಅದರಲ್ಲಿ ಬರೆದಿರುತ್ತೆ, ಅಯ್ಯೋ ಹುಚ್ಚಿ, ನಿನ್ನ ಕಾಲುಗಳು ಮಂಚದ ಕೆಳಗಡೆಯಿಂದ ಕಾಣಿಸ್ತಾ ಇದೆ. ಎದ್ದು ಬಂದು ಟೀ ಮಾಡು. ಕೆಳಗಡೆ ಹೋಗಿ ಬಿಸ್ಕೆಟ್ ತರ್ತೀನಿ ಅಂತ. ಹೇ ಹುಡುಗಿ, ನೀನು ನನ್ನ ಜೀವನದ ಸಂತೋಷ. ನಿನ್ನಿಂದಲೇ ಇದೆ. ಅದರಲ್ಲಿ ಅರ್ಧ ನಿನ್ನನ್ನು ಸತಾಯಿಸುವುದರಿಂದ ಸಿಗುತ್ತದೆ, ಇನ್ನೂ ಅರ್ಧ ನಿನ್ನನ್ನು ಪ್ರೀತಿಸುವುದರಿಂದ ಸಿಗುತ್ತದೆ. ನಿನ್ನನ್ನು ಬಿಟ್ಟು ನಾನು ಬದುಕಿರಲು ಸಾಧ್ಯವಿಲ್ಲ. ನೀನು ನನ್ನ ಅರ್ಧಾಂಗಿನಿ, ನನ್ನ ಮನೆಯ ಮಹಾಲಕ್ಷ್ಮಿ ನೀನು ಅಂತ ಕಾಗದದಲ್ಲಿ ಬರೆದಿರುತ್ತಾನೆ. ಆಗ ಅವಳ ಮನಸ್ಸಿನಲ್ಲಿ ಅವಳು ಯೋಚನೆ ಮಾಡ್ತಾಳೆ, ನಾನು ಮಾಡಿದ್ದು ಸರಿನಾ ತಪ್ಪಾ ಅಂತ. ಸ್ನೇಹಿತರೆ, ಕೇಳಿದ್ರಿ ಅಲ್ವಾ? ಗಂಡ ಹೆಂಡತಿ ಸಂಬಂಧಕ್ಕಿಂತ ದೊಡ್ಡ ಸಂಬಂಧ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಇದರಲ್ಲಿ ಪ್ರೀತಿ ಇದೆ, ವಿಶ್ವಾಸವಿದೆ, ಕೋಪವಿದೆ. ಈ ಪ್ರೀತಿಯಲ್ಲಿ ದುಃಖದಲ್ಲಿದ್ದಾಗ ಕಣ್ಣೀರಿನ ರೂಪದಿಂದ ಹೊರಗೆ ಬರುತ್ತದೆ. ಗಂಡ ಹೆಂಡತಿಯ ಸಂಬಂಧ ಅಮೂಲ್ಯವಾದದ್ದು. ಅದನ್ನು ದಯವಿಟ್ಟು ಪ್ರೀತಿಯಿಂದ ಉಳಿಸಿಕೊಳ್ಳಿ. ಸುಖವಿರಲಿ, ದುಃಖವಿರಲಿ, ಕಷ್ಟ ಇರಲಿ, ಖುಷಿ ಇರಲಿ, ಮನಸ್ಸಿನಲ್ಲಿ ನಗುವಿರಲಿ, ದುಃಖವಿರಲಿ, ಯಾವುದೇ ಕಾರಣಕ್ಕೂ ನಿಮ್ಮ ಸಂಬಂಧಗಳನ್ನು ಯಾವುದೇ ಕಾರಣಕ್ಕೂ ಮುರಿದುಕೊಳ್ಳಬೇಡಿ. ಗಂಡ ಹೆಂಡತಿ ಸಂಬಂಧ ಜಗತ್ತಿನಲ್ಲೇ ಅತಿ ಶ್ರೇಷ್ಠವಾಗಿದೆ. ಈ ಒಂದು ಸಂಬಂಧಕ್ಕೆ ಒಂದು ಒಳ್ಳೆ ಪವಿತ್ರವಾಗಿರೋ ರೀತಿಯಲ್ಲಿ ನೀವೆಲ್ಲರೂ ನಡೆದುಕೊಂಡು ಹೋಗಿ. ಇದರಲ್ಲಿ ಇರುವ ಸುಖ ಸಂತೋಷ ಇನ್ಯಾವುದರಲ್ಲೂ ಇಲ್ಲ ಸ್ನೇಹಿತರೆ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಈ ವಿಡಿಯೋಗಾಗಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ಇರುವುದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.